ನಮಸ್ತೆ ಸ್ನೇಹಿತರೆ, ಇವತ್ತೊಂದು ಪರ್ಸನಲ್ ವಿಚಾರ ಮತ್ತು ನನ್ನ ಹೊಸ ವಿಚಾರವನ್ನು ಹೇಳ್ತಾ ಇದ್ದೀನಿ. ಏನಂತಂದರೆ, ನಿನ್ನೆ ನಾವು ಬೆಂಗಳೂರಿನ ಜಾಲಮಂಗಲ ಅನ್ನೋ ಒಂದು ಬೆಟ್ಟಕ್ಕೆ ಒನ್ ಡೇ ಹೈಕ್ ಹೋಗಿದ್ವಿ. ಅಲ್ಲಿ ಬೆಟ್ಟಕ್ಕೆ ಹತ್ತಕ್ಕೆ ಒಂದು ಕಾರಿನಲ್ಲಿ ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಜಾಗ ಇದೆ, ಮೇಲೆ ಹತ್ತಬೇಕು. ಆ್ಯಕ್ಚುಲಿ ಏನಾಯಿತು, ನಾವು 3 ಕಾರಲ್ಲಿ ಹೋಗಿದ್ವಿ. ನಂದು ಟಾಟಾ ಇಂಡಿಕಾ, ಇನ್ನೊಂದು ಯಾವುದೋ ಹುಂಡೈದೊಂದು ಕಾರು, ಇನ್ನೊಂದು ಟಾಟಾ ಸಫಾರಿ ಹೊಸ ಕಾರು, ನನ್ನ ಫೇವ್ರೇಟ್ ಕಾರ್ ಆ್ಯಕ್ಚುಲಿ. ಆದರೆ ಶಾಕಿಂಗ್ ವಿಷಯ ಏನು ಗೊತ್ತಾ, ಟಾಟಾ ಸಫಾರಿ ಮತ್ತು ಹುಂಡೈದು ಎಕ್ಸೆಂಟ್ ಯಾವುದು ಇನ್ನೊಂದು ಕಾರು ಅದನ್ನು ಹತ್ತಲೇ ಇಲ್ಲ, ನನ್ನ ಇಂಡಿಕಾ ಹತ್ಬಿಡ್ತು. ಅದರ ಅರ್ಥ ಕಾರ್ ಇಂಪಾರ್ಟೆಂಟ್ ಅಲ್ಲ, ಕಾರು ಓಡಿಸೋರು ಇಂಪಾರ್ಟೆಂಟು. ಅದ್ರ ಜೊತೆಗೆ ನಮ್ಮಲ್ಲಿ ಗಾದೆ ಹೇಳ್ತಾರೆ ಗೊತ್ತಾ ನಿಮಗೆ, ಕುದುರೆ ಯಾವುದಾದ್ರೇನೋ ಜಾಕಿ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಆ ಥರ ಇವತ್ತಿನ ಸಾಮಾಜಿಕ ವ್ಯವಸ್ಥೆನಲ್ಲಿ ಏನಾಗಿದೆ, ನಾವು ಇನ್ನೊಬ್ಬರನ್ನ ನೋಡಿ ನಮಗೆ ನೆಸೆಸಿಟಿ ಇಲ್ಲ ಅಂದ್ರೂ ಕೂಡ ತುಂಬ ವಿಚಾರಗಳಲ್ಲಿ ನಮ್ಮನ್ನು ನಾವು ಟ್ರ್ಯಾಪ್ ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ಈ ಕಾರುಗಳು ಮತ್ತು ವೆಹಿಕಲ್ಗಳನ್ನ ಪರ್ಚೇಸ್ ಮಾಡೋ ವಿಚಾರನೂ ಬಂದು. ಹೇಗೆ ಅಂತಂದರೆ ಸ್ನೇಹಿತರೆ, ಕಾರ್ ಅನ್ನೋದು ನಿಮ್ಮ ಸ್ಟೇಟಸ್ ಸಿಂಬಲ್ ಅಲ್ಲ, ಅಥವಾ ನಿಮ್ಮ ಶ್ರೀಮಂತಿಕೆ ತೋರಿಸ್ಕೊಳ್ಳೋಕ್ಕಿರೋ ವಿಚಾರ ಅಲ್ಲ. ಅದಿರೋದು ಓಡಾಡೋದಕ್ಕೆ, ಉಪಯೋಗಿಸ್ಕೊಳ್ಳೋದಕ್ಕೆ. ಅದೊಂದು ವಸ್ತು. ನಾವು ವಸ್ತುಗಳನ್ನ ಉಪಯೋಗಿಸ್ಬೇಕು, ಮನುಷ್ಯರನ್ನ ಪ್ರೀತಿಸಬೇಕು. ಬಟ್ ಇವತ್ತು ಏನಾಗಿದೆ, ನಾವು ವಸ್ತುಗಳನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಮನುಷ್ಯಗಳನ್ನ ಉಪಯೋಗಿಸ್ಕೊತಾ ಇದ್ದೀವಿ. ಅದರ ಕಾರಣ ಸಾಮಾಜಿಕ ವ್ಯವಸ್ಥೆಯಲ್ಲಿ ತುಂಬ ಸಮಸ್ಯೆಗಳು ಬರ್ತಾಯಿದೆ. ಸೊ ಹಾಗಾಗಿ ಇಲ್ಲೇನು ಅಂತಂದರೆ, ನನ್ನ ಇಂಡಿಕಾ ಗ್ರೇಟ್ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಅದೇ ಹೈವೇನಲ್ಲಿ ಹೋದರೆ ನಾನು ಇಂಡಿಕಾ, ಈ ಎಕ್ಸೆಂಟು ಮತ್ತು ಈ ಸಫಾರಿಗೆ ನಾನು ಸೈಡ್ ಹೊಡೆಯೋಕ್ಕಾಗಲ್ಲ. ಬಟ್ ನೋಡಿ, ಈ ಬೆಟ್ಟನ ಹತ್ಬಿಡ್ತು. ಬಟ್ ನಾನು ಆ ಸಫಾರಿ ಒಳಗಡೆ ಕೂತಿದ್ದರೆ ಅದನ್ನು ಹತ್ತಿಸ್ತಾ ಇದ್ದೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ನಾನು ಹೇಳ್ತಿರೋ ಮೆಸೇಜ್, ಮನಸ್ಸಿನ ಒಳಗಡೆ ಇರುವಂತಹ ವಿಲ್ ಪವರ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಎಲ್ಸ್ ಅಂತ. ಹಾಗೆ ನೆಸೆಸಿಟಿ ಇದ್ದರೆ ಮಾತ್ರ ನಾವು ಆ ಕಾಸನ್ನು ಖರ್ಚು ಮಾಡಬೇಕು. ಇವತ್ತು ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕಾರು ಅಪ್ರಿಷಿಯೇಟಿಂಗ್ ಅಸೆಟ್ ಅಲ್ಲ, ಅದು ಡಿಪ್ರಿಷಿಯೇಟಿಂಗ್ ಅಸೆಟ್. ಅದರ ವ್ಯಾಲ್ಯೂ ನೀವು ಶೋರೂಮಿಂದ ಹೊರಗಡೆ ತಂದ ತಕ್ಷಣವೇ 28% ಹೊಟ್ಟೋಗುತ್ತೆ. ಯಾಕೆಂದರೆ 28% ನೀವು GST ಕಟ್ಟಿರ್ತೀರ ಗೌರ್ನಮೆಂಟ್ಗೆ, ಅದು ಕಾರು ನೀವು ಕೊಟ್ಟಿರಲ್ಲ. ಸೊ ಹಾಗೆ ಆದಷ್ಟು ನೀವು ನೆಸೆಸಿಟಿ ಬಗ್ಗೆ ಯೋಚನೆ ಮಾಡಬೇಕು. ನೆಸೆಸಿಟಿ ಅಂತ ಬಂದಾಗ ಇವತ್ತು ನಮಗೆ ಮೂಲದಲ್ಲಿ ಬೇಕಾಗಿರೋದು ಒಳ್ಳೆ ಆಮ್ಲಜನಕ, ಆರೋಗ್ಯಯುತವಾದ ಸಾವಯವ ಆಹಾರ ಪದ್ಧತಿ ಮತ್ತು ಆರ್ಗ್ಯಾನಿಕ್ ಫ್ರೆಂಡ್ಸ್ ಸರ್ಕಲ್, ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಬೇಕಿರೋದು ಇವತ್ತು. ಆದರೆ ಇವತ್ತು ಅದು ಏನಾಗಿದೆ ಅಂತಂದರೆ, ಜನ 10 ಲಕ್ಷ 15 ಲಕ್ಷ ಸಾಲ ಮಾಡಿ ಕಾರುಗಳನ್ನ ತೊಗೊತಿದ್ದಾರೆ. ಬಟ್ ಮನೆಯಲ್ಲಿ ಪೆಟ್ರೋಲ್ ಮಿಕ್ಸ್ ಮಾಡಿ ಮಾರ್ತಿರೋಂತಹ ಸನ್ ಪ್ಯೂರು ಪಾಮ್ ಆಯಿಲ್ ಎಣ್ಣೆ ಕುಡಿತಾ ಇದ್ದಾರೆ. ಅದೇ 320 ರೂಪಾಯಿ ಕೊಟ್ಟು ಗಾಣದಲ್ಲಿ ತಯಾರು ಮಾಡಿರೋ ಕಡಲೆಕಾಯಿ ಕೊಬ್ಬರಿ ಎಣ್ಣೆನ ಕುಡೀರಿ ಅಂದರೆ, ಗುರು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಗುರು, ಅದು ಅಷ್ಟೊಂದು ಯಾವನು ಕೊಡ್ತಾನೆ ಗುರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇ ವ್ಯಕ್ತಿ ಇಲ್ಲಿ 10 ಲಕ್ಷ ಕೊಟ್ಟು ಸಾಲ ಮಾಡಿ ತಿಂಗಳಿಗೆ 20,000 EMI ಕಟ್ತಾ ಇದ್ದಾನೆ ಕಾರ್ಗೆ. ಅದೇ ವ್ಯಕ್ತಿ ಇಲ್ಲಿ ತಿಂಗಳಿಗೆ 30,000 ರೂಪಾಯಿ ಅಪಾರ್ಟ್ಮೆಂಟ್ಗೆ EMI ಕಟ್ತಾ ಇದ್ದಾನೆ. ಅದೇ ವ್ಯಕ್ತಿ ಫಾರಿನ್ ಟೂರ್ಗೆ ಪರ್ಸ್ನಲ್ ಲೋನ್ ತೊಗೊಂಡು EMI ಕಟ್ತಾ ಇದ್ದಾನೆ. ಬಟ್ ಅದೇ ವ್ಯಕ್ತಿ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆಲಿ ತಿನ್ನೋ ಊಟ ಮಾಡೋ 320-400 ರೂಪಾಯಿ ಕೊಟ್ಟು ಅಂದರೆ 400 ರೂಪಾಯಿ ಜಾಸ್ತಿ ಆಯಿತು ಗುರು, ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಇದ್ದಾನೆ. ಈ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಇದೇ ಕ್ಯಾಪಿಟಲಿಸಮ್ನ ಗುಲಾಮಗಿರಿ, ಅಸ್ಪೃಶ್ಯತೆ. ದುಡ್ಡು ಅನ್ನೋ ಪೇಪರ್ ಇಟ್ಕೊಂಡು ನಿಮ್ಮ ಮನಸ್ಸನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು.